ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಗೆಲ್ಲ ಸೋಯಾಬೀನ್ ಕಬಾಬ್ ಮನೇಲೆ ಹೆಂಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಬಿಸಿ ನೀರ್ ಜೊತೆಗೆ ಸೋಯಾಬೀನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಫಿಲ್ಟರಿಂಗ್ ಪಾತ್ರೆಯಲ್ಲಿ ಹಾಕಿ ಅದರಲ್ಲಿರೋ ನೀರೆಲ್ಲ ನಾವು ನೀಟಾಗಿ ತೆಗಿಬೇಕಾಗತ್ತೆ. ಅದರಲ್ಲಿರೋ ನೀರೆಲ್ಲ ನೀಟಾಗಿ ನಾವು ತೆಗ್ದಾದ್ಮೇಲೆ ಅದನ್ನ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಹೆಂಗೆ ಮಾಡೋದು ಅಂದರೆ, ಒಂದು ಪಾತ್ರೆ ಎತ್ಕೊಬೇಕಾಗತ್ತೆ. ಆ ಪಾತ್ರೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ, ಆಮೇಲೆ ಖಾರದ ಪುಡಿ, ನೀವು ಎಷ್ಟು ತಿಂತೀರೋ ಅಷ್ಟು ಖಾರದ ಪುಡಿ ಹಾಕಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಇರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ 2 ಪ್ಯಾಕೆಟ್ ಆಗಿರೋ ಕಬಾಬ್ ಪೌಡರ್ನ ಎತ್ಕೊಂಡಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಅಂಥ ಸೋಯಾಬೀನ್ನ ನಾವು ಈ ಏನು ಪೌಡರ್ಸ್ ಎಲ್ಲ ಹಾಕಿದ್ವಿ ಅದರಲ್ಲಿ ಹಾಕಿ ನೀಟಾಗಿ ಕಲಿಸ್ಬೇಕಾಗತ್ತೆ. ಎಲ್ಲ ಕೋಟಿಂಗ್ ನೀಟಾಗಿ ಎಲ್ಲದಕ್ಕೂ ನೀಟಾಗಿ ಕೋಟ್ ಹಾಕಬೇಕು. ಸೊ ದಟ್ ಅದನ್ನ ನಾವು ಚೆನ್ನಾಗಿರುತ್ತೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸಿಂಗ್ ಎಲ್ಲ ಆಗಿದೆ. ಸೊ ಇಲ್ಲಿ ನೀವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕೋಟಿಂಗ್ ಆಗಬೇಕು ಅಂತ. ಬಿಕಾಸ್ ಸೋಯಾಬೀನ್ನ ಆಲ್ರೆಡಿ ನಾವು ನೀರಲ್ಲಿ ಬೇಯಿಸಿರ್ತೀವಿ. ಸೊ ಅದರಿಂದ ನೀವು ನಾರ್ಮಲಾಗಿ ಎಲ್ಲ ಪೌಡರ್ಸ್ನ ಯೂಸ್ ಮಾಡಿಕೊಂಡು ಕಲಸಿದ್ರೆ ಸಾಕಾಗುತ್ತೆ. ಈಗ ಲಾಸ್ಟ್ ಸ್ಟೆಪ್, ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂತಹ ಸೋಯಾಬೀನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಸೊ ನೀವು ಮ್ಯಾರಿನೇಟ್ ಮಾಡಿ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಬಿಡ್ಬೋದು, ಅದು ನೀಟಾಗಿ ಅಡ್ಜಸ್ಟ್ ಆಗಿರುತ್ತೆ ಅದಕ್ಕೆ. ಅದಾದಮೇಲೆ ಲಾಸ್ಟ್ಲಿ ನೀವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಬೇಯೋ ತನಕ ಇದ್ದು ಅದಾದಮೇಲೆ ನೀವು ಸೋಕ್ ಮಾಡಿಬಿಟ್ಟು ಎಣ್ಣೆನ ಎತ್ತಬೇಕಾಗುತ್ತೆ. ಸೊ ಫೈನಲ್ ಔಟ್ಪುಟ್ ಹಿಂಗಿರುತ್ತೆ. ಸೊ ತುಂಬಾ ನಮ್ಮನೇಲಿ ಮಾಡಿದಾಗ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು, ಎಲ್ಲರಂತೂ ತಿಂದರು. ಸೊ ಗೈಸ್, ನೀವು ಈ ತರ ರೆಸಿಪಿನ ಮಾಡ್ಕೊಂಡು ಮನೇಲಿ ತಿನ್ಬಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ನಿಮ್ಗೆ ಬರ್ತಾ ಇದೆ, ನನಗೆ ಸಪೋರ್ಟ್